ಇನ್ನು ವಾಶೇ ಮಾಡಿಲ್ಲ, ಆಗಲೇ ಪಳ ಪಳ ಅಂತ ಇದೆ ನೋಡಿ ಚೈನು. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಿಹಿ ನೆನಪು ಕನ್ನಡ ವ್ಲಾಗ್ಸ್. ಫ್ರೆಂಡ್ಸ್, ಬೆಳ್ಳಿ ಚೈನ್ನ ಯಾವ ರೀತಿ ಮನೆಯಲ್ಲೇ ಕ್ಲೀನ್ ಮಾಡ್ಬೋದು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಬರೀ ಚೈನೇ ಅಲ್ಲ, ಬ್ರಾಸ್ಲೈಟು, ಉಂಗುರ, ಯಾವುದೇ ಕಚ್ಚೈನು ಏನೇ ಆಗಿರ್ಬೋದು, ಬೆಳ್ಳಿ ಐಟಮ್ನ ಇದೇ ರೀತಿ ಮೆಥಡಲ್ಲಿ ನೀವು ಯೂಸ್ ಮಾಡಿದ್ರೆ ತಿಂಗಳಾರ್ಗಟ್ಲೆ ಪಳ ಅಂತ ಹೊಳಿತಾ ಇರುತ್ತೆ. ಸೊ ನಾನು ಎಲ್ಲ ಬೆಳ್ಳಿ ಐಟಮ್ಸ್ನು ನಾನು ಇದೇ ರೀತಿ ಕ್ಲೀನ್ ಮಾಡೋದು. ಹಾಗಾದರೆ ವಿಡಿಯೋ ಶುರು ಮಾಡೋಣ. ಮೊದಲೇದಾಗಿ 3 ಲೋಟ ನೀರು ತೊಗೊತಾ ಇದ್ದೀನಿ. ನನ್ನ ಕಾಲು ಚೈನು ಸ್ವಲ್ಪ ದೊಡ್ಡದಾಗಿದೆ, ಆ ಕಾರಣದಿಂದ ನೀರಿನ ಅಂಶ ಜಾಸ್ತಿ ಇರಬೇಕು. ಅದೇ ತಕ್ಕನಾಗಿ ಟೀ ಪುಡಿ ಅಂಶನೂ ಕೂಡ ಜಾಸ್ತಿ ಇರಬೇಕು. ಹಾಗಾಗಿ ನಾವು 4 ಸ್ಪೂನ್ ಟೀ ಪುಡಿ ಹಾಕ್ಕೊತಾ ಇದ್ದೀವಿ. ನಿಮ್ಮ ಒಡವೆ ಏನಾದರೂ ಜಾಸ್ತಿ ಇತ್ತು ಅಂದರೆ ಇನ್ನೊಂದು ಸ್ವಲ್ಪ ಕ್ವಾಂಟಿಟಿ 2 ಜಾಸ್ತಿ ಮಾಡ್ಕೊಳ್ಳಿ, ಕಡಿಮೆ ಇದ್ದರೆ ಕ್ವಾಂಟಿಟಿ ಕಡಿಮೆ ಮಾಡ್ಕೊಳ್ಳಿ. ನೀರು ಮತ್ತು ಟೀ ಪುಡಿ ಸ್ವಲ್ಪ ನನ್ನ ಚೈನಲ್ಲಿ ಗಲೀಜು ಜಾಸ್ತಿ ಇರೋ ಕಾರಣ ಟೀ ಪುಡಿ ನಾನು 4 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಇದಾದಮೇಲೆ ಈತ ಚೆನ್ನಾಗಿ ಕುದಿಯಾಗಿ ಬಿಡಬೇಕು. ಅರ್ಧ ಲೋಟದಷ್ಟು ನೀರು ಸುಂಡಬೇಕು. ಟೀ ಪುಡಿ ಎಷ್ಟು ಚೆನ್ನಾಗಿ ಕುದಿಯುತ್ತೋ ಕಾಲು ಚೈನಲ್ಲಿರುವಂಥ ಗಲೀಜು ಕೂಡ ಅಷ್ಟೇ ನೀಟಾಗಿ ಕ್ಲೀನ್ ಆಗುತ್ತೆ. ಒಡವೆ ಎಲ್ಲ ಮುಳುಗಬೇಕು ಅಂಥದ್ದು ಒಂದು ದೊಡ್ಡದು ಪಾತ್ರೆ ಇಲ್ಲಾಂದರೆ ಬಟ್ಲು ಏನಾದ್ರು ತೊಗೊಳ್ಳಿ. ಅದಕ್ಕೆ ಟೀ ಪುಡಿ ನೀರನ್ನ ನೀವು ಸೋದಿಸ್ಕೊಳ್ಳಿ. ಸೋದಿಸ್ಕೊಂಡಾದ್ಮೇಲೆ ಅದನ್ನ ಏನು ತಣ್ಣಗಾಗಕ್ಕೆಲ್ಲ ಬಿಡೋ ಅಂಥದ್ದು ಏನು ಬೇಕಾಗಿಲ್ಲ. ಆಗ ನೆಕ್ಸ್ಟು ನಾನು 1.5 ಸ್ಪೂನ್ ಆಗೋಷ್ಟು ಡಿಟರ್ಜೆಂಟ್ ಪೌಡರ್ ಹಾಕ್ತಾ ಇದ್ದೀನಿ. ಮನೇಲಿ ಯಾವುದಿದೆಯೋ ಅದನ್ನ ಯೂಸ್ ಮಾಡಿ, ತೊಂದರೆ ಇಲ್ಲ. ಅದನ್ನ ನೀಟಾಗಿ ಒಂದ್ಸತಿ ಮಿಕ್ಸ್ ಮಾಡಿ. ಅದಾದಮೇಲೆ ಅಡುಗೆ ಸೋಡಾ, ಮನೆಗೆ ನಾವು ಅಡುಗೆಗೆ ಬಳಸ್ತೀವಲ್ಲ, ಅದನ್ನ ನಾನು 1.5 ಸ್ಪೂನ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡೋದು ಭಾಳ ಇಂಪಾರ್ಟೆಂಟು. ಈಗ ಮಿಕ್ಸ್ ಮಾಡಿದ ತಕ್ಷಣನೇ ಬೆಳ್ಳಿ ಐಟಮ್ ಏನೇನಿದೆ ಅದೆಲ್ಲ ಅದರೊಳಗಡೆ ಹಾಕ್ಬಿಡೋಣ. ಏಕೆ ಅಂತ ಅಂದರೆ ಅದು ಬಿಸಿ ಇದ್ದಾಗಲೇ ಅದರಲ್ಲಿ ಏನೇನು ಇರುತ್ತಲ್ವ, ಸಂದಿಲಿ ಇರೋವಂಥ ಎಲ್ಲ ಗಲೀಜು ಕೂಡ ಸಂಪೂರ್ಣವಾಗಿ ಬಿಡುತ್ತೆ. ಅದಾದಮೇಲೂ ಕೂಡ ನೀವು ಒಂದ್ಸತಿ ಒಡವೆ ಹಾಕಿ ಚೆನ್ನಾಗಿ ತಿರುಗಿಸ್ಬೇಕು. ನೀವು ನೋಡ್ತಿರ್ಬೋದು, ಹಾಕಿದ ತಕ್ಷಣವೇ ಕಲರ್ ಫುಲ್ಲು ಚೇಂಜ್ ಆಯಿತು. ಇವಾಗ ನಾನೊಂದು 10 ನಿಮಿಷ ಕ್ಲೋಸ್ ಮಾಡಿ ಬಿಟ್ಟಿದ್ದೀನಿ. ಫ್ರೆಂಡ್ಸ್, 10 ನಿಮಿಷ ಆಯಿತು. ನೀವು ಆವಾಗ ತೆಗ್ದು ನೋಡಿದಾಗಲೇ ಗೊತ್ತಾಗ್ಬಿಡುತ್ತೆ ಇದ್ರದ್ದು ಒಂದು ರಿಸಲ್ಟ್ ಏನಿದೆ ಅಂತ. ಸೊ ನಾವು ವಾಶೇ ಮಾಡ್ದೇನೆ ಎಷ್ಟು ಕ್ಲೀನಾಗಿ ಎಷ್ಟು ಪಳ ಅಂತ ಹೊಳಿತಾ ಇರುತ್ತೆ ಗೊತ್ತಾ. ಇನ್ನು ವಾಶ್ ಮಾಡಿದ್ರೆ ಇನ್ನೂ ಸೂಪರಾಗಿ ಶೈನಿಂಗ್ ಬರುತ್ತೆ. ಈ ರೀತಿ ಒಡವೆಗಳನ್ನ ಕ್ಲೀನ್ ಮಾಡೋಕ್ಕೆ ಅಂತಲೇ ಅಂಗಡಿಗಳಿಗೆ ಕೊಟ್ಟರೆ ಅವರು ಚಿನ್ನ ಬೆಳ್ಳಿನ ಕರಗಿಸ್ಬಿಡ್ತಾರೆ ಮತ್ತು ಮತ್ತೊಂದು ಲಿಕ್ವಿಡ್ ಹಾಕ್ತಾರೆ ಅಂತ ಹೇಳ್ತಾರೆ. ಸೊ ಅದನ್ನೆಲ್ಲ ಮಾಡ್ಕೊಳ್ಳೋಕ್ಕಿಂತ ಈ ರೀತಿ ನಾವು ಮನೇಲೇ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ದುಡ್ಡು ಸಮಯ ಎಲ್ಲ ಉಳಿಯುತ್ತೆ. ಸೊ ಇದೊಂದು ಬ್ರಷ್ ತೊಗೊಂಡು ನೀಟಾಗಿ ನಾನು ರಬ್ ಮಾಡ್ಕೊತಾ ಇದ್ದೀನಿ. ಕ್ಲೀನಾಗಿ ಮಾಡ್ಕೊಳ್ಳೋದ್ರಿಂದ ಎಲ್ಲೆಲ್ಲಿ ಡಸ್ಟ್ ಇರುತ್ತೋ ಅದೆಲ್ಲ ಬರುತ್ತೆ. ಏನು ಯೂಸ್ ಮಾಡಬೇಡಿ, ಅದೇ ವಾಟರಲ್ಲಿ ಡಿಪ್ ಮಾಡಿ ಈ ರೀತಿ ನೀಟಾಗಿ ವಾಶ್ ಮಾಡ್ಕೊಳ್ಳಿ. ಸೊ ಫ್ರೆಂಡ್ಸ್, ಯಾರೆಲ್ಲ ಮೊದಲೇದಾಗಿ ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಹಾಗೆ ವೀಡಿಯೋಗೊಂದು ಲೈಕ್ ಮಾಡಿ. ಎಲ್ಲ ಚೈನು ಚೆನ್ನಾಗಿ ಉಜ್ಜಾದ್ಮೇಲೆ ಇವಾಗ ನೀರಿಗೆ ಹಾಕ್ತಾ ಇದ್ದೀನಿ. ನೋಡ್ರಿ, ಆಲ್ಮೋಸ್ಟ್ ಎಲ್ಲ ಶೈನಿಂಗ್ ಕಾಣಿಸ್ತಿದೆ ನಿಮಗೆ. ಸೊ ಇನ್ನೊಂದು ಸ್ವಲ್ಪ ಶೈನಿಂಗ್ ಬರಬೇಕು, ತುಂಬ ದಿನ ಇರಬೇಕು ಅಂತಂದರೆ ನೆಕ್ಸ್ಟ್ ಮೆಥಡ್ ಏನು ಅಂದರೆ ನಾವು ಯೂಸ್ ಮಾಡುವಂಥ ಕೋಲ್ಗೇಟು ಮತ್ತು ಒಂದು ಸ್ವಲ್ಪ ಡಿಟರ್ಜೆಂಟ್ ಪೌಡರ್ ತೊಗೊತಾ ಇದ್ದೀನಿ. ಫಸ್ಟು ಡಿಟರ್ಜೆಂಟಲ್ಲಿ ನೀಟಾಗಿ ಇನ್ನೂ ಎಲ್ಲೆಲ್ಲಿ ಡಸ್ಟ್ ಇದೆ ಒಂದು ಸತಿ ತಿಕ್ಕೊಂಬಿಡಿ. ಅದಾದಮೇಲೆ ಕೋಲ್ಗೇಟಲ್ಲಿ ಒಂದು ಸತಿ ತಿಕ್ಬಿಟ್ಟು ಪಕ್ಕದಲ್ಲಿ ಇಟ್ಕೊಬೇಕು, ನೀರಿಗೆ ಹಾಕಬಾರ್ದು. ಸೊ ಈ ರೀತಿ ಮಾಡೋದ್ರಿಂದ, ಕೋಲ್ಗೇಟ್ ಯೂಸ್ ಮಾಡೋದ್ರಿಂದ ನಿಜವಾಗ್ಲೂ ಶೈನಿಂಗ್ ಬಂದೇ ಬರುತ್ತೆ. ಸೊ ನಾನು ಎಲ್ಲ ಜ್ಯುವೆಲರೀಸು ಮನೇಲಿ ಇದೇ ರೀತಿ ಫ್ರೆಂಡ್ಸ್ ನಾನು ವಾಶ್ ಮಾಡೋದು. ಇದುವರೆಗೂ ನಾನು ಯಾವುದೇ ರೀತಿ ಶಾಪ್ಗೂ ಕೊಟ್ಟಿಲ್ಲ. ಗೋಲ್ಡ್ ಆಗಿರ್ಬೋದು, ಸಿಲ್ವರ್ ಆಗಿರ್ಬೋದು. ಫ್ರೆಂಡ್ಸ್, ಇದು ಬಂದು ನನ್ನ ಮದುವೆ ಚೈನು. ಇವತ್ತವರೆಗೂ ಇಷ್ಟು ಚೆನ್ನಾಗಿದೆ ಅಂತ ಅಂದರೆ ನಾನು ಇದೇ ರೀತಿ ವಾಶ್ ಮಾಡಿ ಇಟ್ಕೊಂಡಿರೋದೇ ಕಾರಣ. ಸೊ ಇದೇ ರೀತಿ ನಾವು ವಾಶ್ ಮಾಡ್ಕೊಳ್ಳೋದ್ರಿಂದ 2 ರಿಂದ 3 ತಿಂಗಳು ಶೈನಿಂಗ್ ಅಂತ ಒಂದೇ ಪಳ ಅಂತ ಹೊಳಿತಾ ಇರುತ್ತೆ ಜ್ಯುವೆಲರೀಸ್ಗಳೆಲ್ಲ. ಇದಾದಮೇಲೆ ನಾರ್ಮಲ್ ವಾಟರಲ್ಲಿ 1-2 ಸತಿ ನೀಟಾಗಿ ತೊಳ್ಕೊಂಬಿಟ್ರೆ ಅದರಲ್ಲಿರುವಂಥ ಸೋಪಿನ ಅಂಶ ಎಲ್ಲ ನೀಟಾಗಿ ಹೋಗಬೇಕು. ಆಮೇಲೆ ಒಂದು ಬಟ್ಟೆ ಏನಾದ್ರು ತೊಗೊಂಡು ನೀಟಾಗಿ ಅದನ್ನ ಒರೆಸ್ಕೊಂಡ್ಬಿಡ್ಬೇಕು. ಇಲ್ಲಾಂದ್ರೆ ಒಂದು 5 ನಿಮಿಷ ಒಣಗಕ್ಕೆ ಬಿಟ್ಬಿಟ್ರೆ ಚೈನು ಸೂಪರ್ ಆಗಿರೋ ಶೈನಿಂಗ್ ಬರುತ್ತೆ. ಐ ಹೋಪ್ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೂ ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಮರಿತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕೋ ವಿಡಿಯೋ ನೋಟಿಫಿಕೇಶನ್ ಮೊದಲೇದಾಗಿ ನಿಮಗೆ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.